ಈಗ ಮನೆ ನೋಡೋಕೆ ಹೋಗ್ಬೇಕು. ನಮ್ಗೆ ಒಂದು ಮನೆ ಸಿಕ್ಕಿದೆ. ಇಂಟರ್ವ್ಯೂ ಮಾಡಿದ ಇಂಚರ್ ಅವರು ಕಾಂಟ್ರವರ್ಸಿ ಸೀನ್ಸ್ ಬೇಡವೇ ಬೇಡಪ್ಪ ಅಂತ. ನಾನು ಯಾವುದೇ ಥರದ್ದು ಗೇಮಿಂಗ್ ಪ್ರಮೋಟ್ ಮಾಡ್ತಾ ಇಲ್ಲ ಅಂತ ವಿಡಿಯೋ ತಗೋತಾ ಇದ್ದೀನಿ. ನಮ್ಮ ಅಕ್ಕನ ಫೋಟೋ ತೋರಿಸ್ಬಿಟ್ಟು ಹೋಗ್ಬಿಡ್ತೀನಿ. ದುಬೈಲಿ ಒಂದು ದಿನ ಹಿಂಗೆ ನೋಡಿಲ್ಲ ನಾನು. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತಿನ ವ್ಲಾಗ್ ಶುರು ಮಾಡ್ತಿರೋದು ನಾನು ನಮ್ಮ ರೂಮಿಂದ. ಈಗ ನನಗೊಂದು ಪಾಡ್ಕಾಸ್ಟ್ ಹೋಗೋದಿದೆ. ಸೊ ಇದು ತುಂಬ ದಿನದಿಂದ ಹೋಗ್ಬೇಕಿದ್ದು. ಪುಷ್ ಮಾಡಿದೆ. ದುಬೈಯಿಂದ ಬಂದಿದ್ದು ನೆಕ್ಸ್ಟ್ ಕೆಲಸ ಇದ್ದಿದ್ದು, ಅದು ಪುಷ್ ಮಾಡಿದ್ದೆ. ಲೈಫಲ್ಲಿ ಒಂಚೂರು ಎಲ್ಲ ಮೇಲೂ ಕೆಳಗೆ ಏನೇನೋ ನಡೀತಾ ಇದೆ. ಬಟ್ ಲೆಟ್ಸ್ ಫೈನ್ ಗೈಸ್, ದಿಸ್ ಇಸ್ ಲೈಫ್. ಸೊ ಅದಕ್ಕೆ ಈಗ ನಾನು ರೆಡಿಯಾಗಿ ಬೇಗ ಹೋಗಬೇಕು. ಬನ್ನಿ ಲೆಟ್ಸ್ ಗೋ. ನಮ್ಮ ಈ ಶರ್ಟ್ ಚೆನ್ನಾಗಿ ಕಾಣುತ್ತೆ ಅಂತ ಅದಕ್ಕೆ ಇದನ್ನು ಹಾಕೋತಾ ಇದ್ದೀನಿ, ಮಾಡ್ಕೊಂಡಿದ್ದೀನಿ. ಈಗ ಆಚೆ ಹೋಗ್ತಿರೋದ್ರಿಂದ, ಸಮ್ಮರ್ ಇರೋದ್ರಿಂದ ಸ್ವಲ್ಪ ಸ್ಕಿನ್ ಕೇರ್ ಜಾಸ್ತಿ ಮಾಡ್ತಿದ್ದೀನಿ ಗೈಸ್. ಜನ ಹೇಳ್ತಿದ್ದಾರೆ ಸ್ಕಿನ್ ಕ್ಲೀನಾಗಿ ಕಾಣ್ತಿದೆ, ಬೆಳ್ಳಿ ಕಾಣ್ತಾ ಇದೆಯಾ ಅಂತ. ಖುಷಿ ಆಗುತ್ತೆ. ಈಗ ವಾಚ್ ಹಾಕೊಳ್ಳೋಣ. ಸೊ ಆ ಥರ ಈಗ ತುಂಬ ವಾಚ್ ಇದೆ, ಬಟ್ ಇದು ಎರಡರಲ್ಲಿ ಒಂದು ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಐ ಫೀಲ್ ಗೋಲ್ಡ್ ವಾಚ್ ವಿಲ್ ಸೂಟ್ ಬೆಟರ್. ಸೊ ಗೋಲ್ಡ್ ಹಾಕೊಂಡು ಹೋಗೋಣ. ಸೊ ನಾನು ಪಾಡ್ಕಾಸ್ಟ್ಗೆ ಹೋಗಿ ಸ್ವಲ್ಪ ಎದುರ್ತಿದ್ದೆ, ಬಿಕಾಸ್ ಯಾಕಂದರೆ ಕಾಂಟ್ರವರ್ಸಿ ಕ್ವಶನ್ಸು, ಕಾಂಟ್ರವರ್ಸಿ ಸೀನ್ಸ್ ಬೇಡವೇ ಬೇಡಪ್ಪ ಅಂತ ಅಂಥದ್ದೇನಿರಲ್ಲ ಅಂತ ಹೇಳಿ ನಾನು ಕರೆದಿದ್ದಾರೆ. ಸೊ ಅದಕ್ಕೆ ಹೋಗ್ತಾ ಇದ್ದೀನಿ ಅಷ್ಟೇ. ಇನ್ನೊಂದು ಟಿಪಿಕಲ್ ವಿಷಯ ಆಯಿತು ನನ್ನ ಲೈಫಲ್ಲಿ. ಪಾಪ ಅಂತೇಳಿ ಯಾರನ್ನೂ ಬಿಡಬೇಡಿ. ಯಾರೊಬ್ರು ನಿಮ್ಗೆ ತಪ್ಪು ಮಾಡಿದ್ರೆ ನಿಮ್ಮ ಲೈಫಲ್ಲಿ, ಅವ್ರಿಗೆ ಅವಾಗಲೇ ಶಿಕ್ಷೆ ಕೊಡಿ, ಅವಾಗಲೇ ಸೊಲ್ಯೂಷನ್ ಹುಡ್ಕೊಳ್ಳಿ. ನೀವು ಪಾಪ ಅಂತ ಬಿಟ್ಬಿಟ್ರೆ ನಿಮಗೆ ಆಟ ಆಡಿಸ್ಬಿಡ್ತಾರೆ. ಆ ಥರದ್ದೇನೋ ರೀಸೆಂಟಾಗಿ ಆಯಿತು ನನ್ನ ಲೈಫಲ್ಲಿ. ಎನಿವೇಸ್ ಇವಾಗ ಏನು ಮಾತಾಡೋದು ಬೇಡ, ಮಾತಾಡೋ ಟೈಮ್ ಬರುತ್ತೆ, ಮಾತಾಡೋ ಟೈಮ್ ಬಂದಾಗ ಮಾತಾಡ್ತೀನಿ. ಸರಿಯಾ? ಈಗ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ. ಫ್ಯಾಮಿಲಿ ತುಂಬ ಹರ್ಟ್ ಆಗಿದ್ದಾರೆ, ತುಂಬ ವಿಷಯಗಳು ನಡೆದಿದೆ. ಅದೆಲ್ಲ ಯಾವುದು ನಾನು ಆನ್ಲೈನಲ್ಲಿ ತೋರಿಸ್ತಾ ಇಲ್ಲ. ತೋರಿಸ್ಬೋದು, ಬಟ್ ಐ ಆಮ್ ನಾಟ್ ಡಿಸೈಡಿಂಗ್ ಟು ಶೋ ಎನಿಥಿಂಗ್ ರೈಟ್ ನೌ. ಟೈಮ್ ಬರುತ್ತೆ, ಟೈಮ್ ಬಂದಾಗ ತೋರಿಸೋಣ. ಈಗ ಏನು ತೋರಿಸೋದು ಬೇಡ. ಬನ್ನಿ, ಈಗ ನಾನು ಔಟ್ಫಿಟ್ ಚೇಂಜ್ ಆಯಿತು. ಆ್ಯಂಡ್ ನಾನು ಯಾವುದು ಕ್ರೀಮ್ ಥರ ಏನು ಹಚ್ಚಲ್ಲ. ಐ ಯೂಸ್ ಸನ್ಸ್ಕ್ರೀನ್ ವಿಚ್ ಇಸ್ ರಿಯಲಿ ಇಂಪಾರ್ಟೆಂಟ್ ಸಮ್ಮರ್ ಟೈಮಲ್ಲಿ. ನಾನು ಇವತ್ತು ಯೂಸ್ ಮಾಡ್ತಿರೋದು ಡರ್ಮ್ ಡಾಕ್ ಅವರ ಪರ್ಪಲ್ ಕಲರ್ ಸನ್ಸ್ಕ್ರೀನ್ ಗೈಸ್. ಪರ್ಪಲ್ ಕಲರ್ ಸನ್ಸ್ಕ್ರೀನ್. ವೈಟ್ ಕಲರ್ ನೋಡಿದ್ದೆ, ಪರ್ಪಲ್ ಕಲರ್ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಏನೇನೋ ಬರೆದಿದೆ, ಒಳ್ಳೊಳ್ಳೆ ಫೀಚರ್ಸು. ನನಗೆ ಹೇಳ್ತೀನಿ ನಿಮಗೆ. ಡಾರ್ಕ್ ಕಿರ್ಕ್ ಆಗಬಾರ್ದು ನಾವು ಅಂದ್ರೆ, ಅಂಡ್ ಆಲ್ಸೋ ಬೇರೆ ಯಾವುದೇ ಥರದ ಇಶ್ಯೂ ಆಗಬಾರ್ದು ಅಂದ್ರೆ. ಈ ಪರ್ಪಲ್ ಕಲರ್ ಸನ್ಸ್ಕ್ರೀನ್ ಇದರಲ್ಲಿ 4% ನಿಯಾಸಿನಮೈಡ್ ಇದೆ. ಅಂಡ್ ಆಲ್ಸೋ ನಮ್ಮ ಅನ್ಇವನ್ ಸ್ಕಿನ್ ಟೋನ್ಗೆ ರಿಪೇರ್ ಮಾಡುತ್ತೆ. ಅಂಡ್ ಆಲ್ಸೋ ನಿಮ್ಮ ಸ್ಕಿನ್ ನ ಬ್ರೈಟ್ ಮಾಡುತ್ತೆ. ಸೊ ಬನ್ನಿ, ಈಗ ಇದನ್ನ ಸನ್ಸ್ಕ್ರೀನು ನಿಮ್ಮ ಸ್ಕಿನ್ ನ ಬ್ರೈಟ್ ಮಾಡುತ್ತಾ ಅಂತ ಯೋಚನೆ ಮಾಡ್ತಿರೋ, ಹೌದು. ಈ ಸನ್ಸ್ಕ್ರೀನ್ ನಮ್ಮ ಸ್ಕಿನ್ ನ ಬ್ರೈಟ್ ಮಾಡುತ್ತೆ ನೀವು ಯೂಸ್ ಮಾಡ್ತಾ. ಅಂಡ್ ಇದರಲ್ಲಿ SPF 50 ಇದೆ, ವಿಚ್ ಇಸ್ ಪ್ಲೇಯಿಂಗ್ ಮೇಜರ್ ರೋಲ್ ಸನ್ನಿಂದ ನಾವು ಪ್ರೊಟೆಕ್ಟ್ ಮಾಡೋಕ್ಕೆ. ಅಂಡ್ ಆಲ್ಸೋ ನಿಮ್ಮ ಸ್ಕಿನ್ ನ ಆಸ್ ಡೇಸ್ ಗೋಸ್ ನಾವು ಯೂಸ್ ಮಾಡ್ತಾ ಇದ್ರೆ ಬ್ರೈಟ್ ಮಾಡುತ್ತೆ. ಆ್ಯಂಡ್ ಸನ್ಸ್ಕ್ರೀನ್ ಮೇನ್ ರೂಲ್ ಏನು ಅಂದರೆ ಎವ್ರಿ 3 hours ಯೂಸ್ ಮಾಡಬೇಕು. ಆ್ಯಂಡ್ ಎವ್ರಿ 3 hours ಒಂದ್ಸರಿ. ಆಮೇಲೆ ನೀವು ಜಾಸ್ತಿ ಸ್ವೆಟ್ ಆಗೋ ಪರ್ಸನ್ ಆಗಿದ್ರೆ, ಆ್ಯಂಡ್ ಇನ್ನೊಂದೇನು, ನೀವು ಫೇಸ್ ವಾಶ್ ಮಾಡಿದ್ಮೇಲೆ ಆ್ಯಂಡ್ ನೈಟ್ ಮಾತ್ರ ಫೇಸ್ ವಾಶ್ ಮಾಡ್ಕೊಂಡೇ ಮಲಗಬೇಕು ಸನ್ಸ್ಕ್ರೀನ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ. ಬಿಕಾಸ್ ನೈಟ್ ಯೂಸ್ ಮಾಡ್ಬೋದು ಸನ್ಸ್ಕ್ರೀನ್, ಇಟ್ಸ್ ಫಾರ್ ದ ಡೇ ಟೈಮ್. ಓಕೆ, ಬನ್ನಿ ಈಗ ಯೂಸ್ ಮಾಡೋಣ. ಅಚ್ಚಾ ಗೈಸ್, ನಿಮಗೆ ಸಿಂಪಲಾಗಿ ತೋರಿಸ್ತೀನಿ ನೋಡಿ ಈಗ ಡಿಫ್ರೆನ್ಸ್ನ. ಈ ಪಾರ್ಟ್ ಮೇಲೆ ಸನ್ಸ್ಕ್ರೀನ್ನ ಪರ್ಪಲ್ ಕಲರ್ ನೋಡಿದೆ ನೋಡಿ. ಸನ್ಸ್ಕ್ರೀನ್ ಪರ್ಪಲ್ ಕಲರ್. ಯೂಶಲಾಗೆಲ್ಲ ವೈಟ್ ಕಲರ್ ಇರುತ್ತೆ ನೋಡಿ. ನನ್ನ ಸ್ಕಿನ್ನ ಬ್ರೈಟ್ ಮಾಡಿದೆ. ಅದು ಇದಕ್ಕೂ ಡಿಫ್ರೆನ್ಸ್ ಇದೆ, ಕಾಣ್ತಿದ್ಯಾ? ಕ್ರೇಜಿ ಅಲ್ಲ? ಡಿಫ್ರೆನ್ಸ್ ಕಾಣ್ತಿದೆ ಸ್ಕಿನ್ನಲ್ಲಿ. ಇದು ಬ್ರೈಟ್ ಆಗಿದೆ, ಇದು ನಾರ್ಮಲ್ ಆಗಿದೆ. ಸೊ ಅದು ಸನ್ಸ್ಕ್ರೀನ್ ಜೊತೆ ಸನ್ನಿಂದ ಪ್ರೊಟೆಕ್ಟ್ ಮಾಡೋದಲ್ಲದೆ ನಮ್ಮ ಸ್ಕಿನ್ನ ಬ್ರೈಟ್ ಮಾಡುತ್ತೆ. ಈ ಪರ್ಪಲ್ ಕಲರ್ ಸನ್ಸ್ಕ್ರೀನ್ ನಮ್ಮ ಯೆಲ್ಲೋ ಕಲರ್ ಸ್ಕಿನ್ ಟೋನ್ನ ನ್ಯೂಟ್ರಲೈಸ್ ಮಾಡಿ, ಆ್ಯಂಡ್ ಅನ್ನಿವನ್ ಸ್ಕಿನ್ ಟೋನ್ ಅಂದರೆ ಒಂದು ಕಡೆ ವೈಟು ಒಂದು ಕಡೆ ಕಪ್ಪಗಿರೋದು, ಆ ಥರದನ್ನೆಲ್ಲ ನ್ಯೂಟ್ರಲೈಸ್ ಮಾಡುತ್ತೆ. ಗೈಸ್ ಈಗ ಕಾಮೆಂಟ್ಸ್ ಬರುತ್ತೆ, ಪ್ರಮೋಷನ್ ಅಂತ. ಹೌದು, ಪ್ರಮೋಷನ್ ಗೈಸ್. ನಾನು ಬೆಟ್ಟಿಂಗ್ ಪ್ರಮೋಟ್ ಮಾಡ್ತಿಲ್ಲ, ನಾನು ಯಾವುದೇ ಥರದ್ದು ಗೇಮಿಂಗ್ ಪ್ರಮೋಟ್ ಮಾಡ್ತಾ ಇಲ್ಲ. ಐ ಆಮ್ ಪ್ರಮೋಟಿಂಗ್ ಸಮಥಿಂಗ್ ವಿಚ್ ವಿಲ್ ಬಿ ಯೂಸ್ಫುಲ್ ಫಾರ್ ಪೀಪಲ್. ಸನ್ನಿಂದ ಟ್ಯಾನ್ ಆಗದೆ ಇರೋದು, ಅದು ಬಿಟ್ಟರೆ ಫೇಸ್ ವಾಶ್, ಇಂಥವೆಲ್ಲ ಮಾಡ್ಕೊಂಡು ನಾವು ಹೊಟ್ಟೆ ಪಾಡು ನೋಡ್ಕೋತೀವಿ ಅಷ್ಟೇ. ಅದು ಬಿಟ್ಟರೆ ಐ ಡೋಂಟ್ ಎವರ್ ವಾಂಟ್ ಟು ಪ್ರಮೋಟ್ ಸಮಥಿಂಗ್ ರಾಂಗ್ ಟು ಆಡಿಯನ್ಸ್. ಇದರಿಂದ ಯಾರೋ ಒಬ್ಬರು ಯೂಸ್ ಮಾಡಿದ್ರು, ಇಟ್ಸ್ ಅ ಗ್ರೇಟ್ ಥಿಂಗ್ ಅಷ್ಟೇ. ಥ್ಯಾಂಕ್ ಯು ಫಾರ್ ಅಂಡರ್ಸ್ಟ್ಯಾಂಡಿಂಗ್. ಬನ್ನಿ ಈಗ ನಮ್ಮ ಫೇಸಿಗೆ ಸನ್ಸ್ಕ್ರೀನ್ ಹಚ್ಚೋಣ. ಇದು ಸಖತ್ ಲೈಟ್ ಆಗಿದೆ, ಆ್ಯಂಡ್ ನನಗೆ ಇನ್ಸ್ಟೆಂಟ್ ಗ್ಲೋ ಕೊಡ್ತದೆ ನೋಡಿ. ಇದು ಬೇರೆ ಸನ್ಸ್ಕ್ರೀನ್ ಥರ ವೈಟ್ ಪ್ಯಾಚಸ್ ಎಲ್ಲ ಬಿಡಲ್ಲ ನನ್ನ ಫೇಸ್ ಮೇಲೆ. ಸನ್ಸ್ಕ್ರೀನ್ ಯೂಶಲಾಗಿ ವೈಟ್ ಬೆಳ್ದು ಕಾಣಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಅದಕ್ಕೆ ಯೂಶಲಾಗಿ ಅವಾಯ್ಡ್ ಮಾಡ್ತೀವಿ ಸನ್ಸ್ಕ್ರೀನ್ ನಾನು. ಬಟ್ ದಿಸ್ ಇಸ್ ಸಮಥಿಂಗ್ ವೆರಿ ನೈಸ್, ಐ ಲೈಕ್ ಇಟ್.
ಸಮ್ಮರ್ ಟೈಮಲ್ಲಿ ಸನ್ಸ್ಕ್ರೀನ್, ಸಮ್ಮರ್ ಮಾತ್ರ ಅಂತಲ್ಲ, ಎಲ್ಲ ಟೈಮಲ್ಲಿ ಸನ್ಸ್ಕ್ರೀನ್ ಯೂಸ್ ಮಾಡೋದು ತುಂಬಾ ಇಂಪಾರ್ಟೆಂಟು. ನಾನಂತೂ ನಿಜವಾಗ್ಲೂ ದೇವರನ್ನೇ ಹೇಳ್ತಾ ಇದ್ದೀನಿ, ಸನ್ಸ್ಕ್ರೀನ್ ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರೆ ಸ್ಕಿನ್ ನಿಜವಾಗ್ಲೂ ಚೇಂಜ್ ಆಗಿದೆ. ಬಿಕಾಸ್ ಆಚೆ ಹೋದಾಗಿಂದ ಆಚೆ ಹೋಗ್ತೀವಲ್ಲ ದಿನ, ಬಿಸಿಲು ಇರುತ್ತೆ, ಡಸ್ಟ್ ಇರುತ್ತೆ, ಎಲ್ಲಾದ್ರಿಂದ ಸೇವ್ ಮಾಡಬೇಕು ಅಂದ್ರೆ ಸನ್ಸ್ಕ್ರೀನ್ ರಿಯಲಿ ಬೇಕೇ ಬೇಕು. ಸೊ ನೀವು ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡಿ. ಇಲ್ಲಿರೋ QR ಕೋಡ್ನ ಸ್ಕ್ಯಾನ್ ಮಾಡಿ ಡೈರೆಕ್ಟಾಗಿ ನೀವು ಪ್ರಾಡಕ್ಟ್ನ ಬೈ ಮಾಡ್ಬೋದು. ಆ್ಯಂಡ್ ಆಲ್ಸೋ ಬ್ಯಾಂಗ್ಳೂರು, ಕೊಚ್ಚಿ, ಚೆನ್ನೈ ಎಲ್ಲ ತುಂಬ ಬಿಸ್ಲಿದೆ, ಅವರೆಲ್ಲ ಬೇಗ ಈಗ ಸ್ಕ್ಯಾನ್ ಮಾಡಿ ಆರ್ಡರ್ ಮಾಡಿದ್ರೆ 3 ಅವರಲ್ಲಿ ಪ್ರಾಡಕ್ಟ್ ನಿಮ್ಮ ಮನೆಗೆ ಬಂದಿರುತ್ತೆ. ಸೊ ಗಿವ್ ಅ ಟ್ರೈ ಆ್ಯಂಡ್ ಐ ಹೋಪ್ ಯು ಲೈಕ್ ಇಟ್. ಆ್ಯಂಡ್ ನಿಮ್ಗೆ ಇಷ್ಟ ಆದ ಪ್ರಾಡಕ್ಟ್ನ ಪ್ಲೀಸ್ ನನಗೆ ಕಾಮೆಂಟ್ ಹಾಕಿ ತಿಳಿಸಿ. ಬನ್ನಿ ಈಗ ನಾವು ಹೋಗುವ. ಇದನ್ನು ಜೇಬಲ್ಲಿ ಇಟ್ಕೊಂಡು ಹೋಗ್ತೀನಿ, ಯಾಕಂದರೆ ನಾನು ಎವ್ರಿ 3 ಅವರ್ಸ್ ಹಚ್ಬೇಕಲ್ಲ. ನನ್ನ ಸ್ವೆಟ್ ಸ್ವಲ್ಪ ಜಾಸ್ತಿ ಆದಾಗೆಲ್ಲ ಇಳ್ದೋಗ್ಬಿಡುತ್ತೆ, ಆಗ ಮತ್ತೆ ಸಣ್ಣಿಂದ ನನ್ನ ಯಾರು ಪ್ರೊಟೆಕ್ಟ್ ಮಾಡ್ತಾರೆ? ನಮ್ಮ ಸನ್ಸ್ಕ್ರೀನೇ. ಬಾಯ್ ಸಿ ಯು ಗೈಸ್. ನಮ್ಮಮ್ಮ ನಮಗೆ ದೃಷ್ಟಿ ತೆಗ್ಬಿಟ್ಟು ಕಳಿಸ್ತವ್ರೆ. ಬಾಯ್ ಸಿ ಯು, ಗುಡ್ ನೈಟ್. ಪಪ್ಪ ಬಾಯ್ ಪಾ. ಹಾಂ ಬಾಯ್. ಅಪ್ಪ ಎಲ್ಲ ಎತ್ಕೊಂಡಿದ್ಯಾ ಅಂದಾಗ ಎಕ್ಸಾಮ್ಗೆ ಹೋಗ್ತಿರೋ ನೆನಪು. ಈ ಎಕ್ಸಾಮ್ಸ್ ಎಲ್ಲ ಹಾಫ್ ಡೇಲಿ ಇರ್ತಿದ್ದು ಗೊತ್ತಾ, ಕರೆಕ್ಟಾಗಿ 10 ಗಂಟೆ ಬರಬೇಕು ಎಕ್ಸಾಮ್ಗೆ ಅಂತ. ಆವಾಗ ನಮ್ಮ ಅಪ್ಪ ಎಲ್ಲ ಹೇಳ್ತಿದ್ರು, ಎಲ್ಲ ಎತ್ಕೊಂಡಿದ್ಯಾ ಅಂತ. ನಾನು ಮೊನ್ನೆ ನೋಡಿದೆ ವಿಡಿಯೋ, ನಿಮ್ಗೆ ಜ್ವರ ಇದ್ದಿಲ್ಲಲ್ಲ ಭಯ, ಅದೆಲ್ಲ ನೋಡಿದೆ. ಆರಾಮ? ಹ್ಞೂ ಭಯ. ಎಲ್ಲಿರೋದು? ಇಲ್ಲ ಕುಲಿನಗರ್. ಎಲ್ಲ ವಿಡಿಯೋ ನೋಡಿದ್ದೀನಿ ಭಯ. ಥ್ಯಾಂಕ್ ಯು. ಎಲ್ಲ ನೋಡಿದ್ದೀನಿ. ದುಬೈಗೆ ಎಲ್ಲ ಹೋಗಿದ್ದೀರಲ್ಲ, ಎಲ್ಲ ನೋಡಿದ್ದೀನಿ ಭಯ. ಥ್ಯಾಂಕ್ ಯು. ಸೊ ಲೈಫಲ್ಲಿ ಆಲ್ರೆಡಿ ತುಂಬ ನಡೀತಿತ್ತು. ಈ ಟೈಮಲ್ಲಿ ಪಾಡ್ಕಾಸ್ಟ್ ಬೇಡ, ಇದೆಲ್ಲ ಬೇಡ ಅಂತ ಇಗ್ನೋರ್ ಮಾಡ್ಬಿಟ್ಟಿದ್ದೆ. ಆ್ಯಂಡ್ ರೀಸೆಂಟಾಗಿ ಹೆಲ್ತ್ ಇಶ್ಯೂ ಎಲ್ಲ ಆಗಿತ್ತಲ್ಲ, ಸೊ ಮೊನ್ನೆ ಬರಬೇಕಿತ್ತು ನಾನು, ಮತ್ತೆ ಕ್ಯಾನ್ಸಲ್ ಮಾಡಿ ಪುಷ್ ಮಾಡಿದ್ವಿ ನಾವು. ಈಗ ಇದೆಲ್ಲ ಇಲ್ಲೇ ನಡೆಯೋದಾ? ಭರ್ಜರಿ ಬ್ಯಾಚುಲರ್ಸ್ ಎಲ್ಲ ಶೋ ಇಲ್ಲೇ ನಡೀತಿರೋದು. ಓ ಕ್ರೇಜಿ ಗೈಸ್. ಬನ್ನಿ ಲೆಟ್ಸ್ ಗೋ. ಒಂದು ಪಾಡ್ಕಾಸ್ಟ್ ನಡೆಯುತ್ತೆ, ಒಂದು ಡೀಸೆಂಟ್ ಪಾಡ್ಕಾಸ್ಟ್ ಮುಗಿಸ್ಕೊಂಬರೋಣ. ಗೈಸ್ ಬಂದು ರೀಚ್ ಆಗಿದ್ದೀವಿ, ಬನ್ನಿ ಒಳಗೆ ಹೋಗೋಣ. ಗೈಸ್ ಸೊ ಇಲ್ಲೊಂದು ರೀಲ್ ಶೂಟ್ ಮಾಡ್ತಾ ಇದ್ದೀವಿ. ಇಂಟರ್ವ್ಯೂ ಮಾಡಿದ್ದು ಇಂಚಾರ್ ಅವರು. ಹಾಯ್. ಸೊ ಈಗ ಜೊತೆ ಒಂದು ರೀಲ್ ಶೂಟ್ ಮಾಡ್ತಾ ಇದ್ದೀವಿ ಗೈಸ್. ಸೊ ಒಂದು ರೀಲ್ ಎಷ್ಟು ಟೈಮ್ ತೊಗೋತಿದೆ ಅಂದರೆ ಆಲ್ಮೋಸ್ಟ್ 40 ಮಿನಿಟ್ಸ್ ಆಯಿತು. ಪಾಡ್ಕಾಸ್ಟ್ ಮುಗೀತು, ಈಗ ಜಸ್ಟ್ ಫಿನಿಶಿಂಗ್ ದಿಸ್ ರೀಲ್. ಆ್ಯಂಡ್ ಇಲ್ಲಿಂದ ಹೊರಡೋದಷ್ಟೇ ಮನೆಗೆ. ಸಕ್ಕತ್ ಬಿಸಿಲಿದೆ ಅಪ್ಪ, ಈ ಬಟ್ಟೆಲಿ ಇನ್ನೂ ಜಾಸ್ತಿ ಸೆಕೆ ಆಗ್ತಿದೆ ಗೈಸ್. ಸೊ ಬೆಳಗ್ಗೆ ತಿಂದೆ ಹೋಗಿದ್ದು ಫುಲ್ಲು ಹಚ್ವಾಗ್ತಿದೆ, ಅದಕ್ಕೆ ಅವ್ರು ತಿನ್ನೋಣ ಅಂತ ಫಸ್ಟ್ ಸ್ಟಾಪ್ ಹಾಕಿ ತಿಂದ್ಬಿಟ್ಟು ನನ್ನ ಮನೆಗೆ ಹೋಗೋದು. ಇದು ಬಿರಿಯಾನಿ ಹೌದಾ? ಅಯ್ಯೋ, ನಾನು ಆಂಧ್ರ ಮಿಲ್ಸ್ ಅಂದರೆ ಬಿರಿಯಾನಿ ಶೇರ್ ಮಾಡೋಣ. ಇಲ್ಲ ಇಲ್ಲ ಫ್ರೆಶ್ ಖಾರ ಊಟ. ಅದು ಬಿಟ್ಟರೆ ನಮ್ಮ ಮನೆ ಹತ್ರ ನಿಲ್ತಿರೋದು ನಾವು ಊಟಕ್ಕೆ. ನಮ್ಮ ಅಕ್ಕ ಗಾಡಿ ನೋಡ್ಬಿಡ್ತಾರೆ, ಅವರೆಲ್ಲ ಆಚೆ ಹೋಗ್ತಿದ್ದಾರೆ. ನಮ್ಮ ಅಕ್ಕ, ಅಮ್ಮ, ಅಪ್ಪ ಎಲ್ಲ ಅದಕ್ಕೆ ಆಚೆ ಇದ್ದಾರಂತೆ. ಅವರು ಬರೋಕ್ಕೆ ಹೇಳಿದ್ರು ನೋಡೋಕ್ಕೆ. ಅವರು ಲಂಚ್ ಮಾಡಿಲ್ಲ, ಅವರು ಲಂಚ್ ಮಾಡ್ಕೊಳ್ಳಿ. ಪಾಪ ಬಿರಿಯಾನಿ ತಿಂತಿದ್ದೀನೋ ಮೆಣಸಿನ್ಕಾಯಿ ತಿಂತಿದ್ದೀನೋ ಗೊತ್ತಾಗ್ತಿಲ್ಲ. ಲೈಫಲ್ಲಿ ಖಾರ ತಿಂದಿಲ್ಲ ವಯಸ್ಸು, ಬಿಡೋಕ್ಕೂ ಹೋಗ್ತಿಲ್ಲ. ಊಟ ವೇಸ್ಟ್ ಆಗ್ಬಿಡುತ್ತೆ. ನೋಡಿ ನಮ್ಮ ಅಕ್ಕ ಮತ್ತೆ ನಾನು ಖಾರ. ಇವ್ರು ಇನ್ನೂ ಮೆಣಸಿನ್ಕಾಯಿ ಈಗ ಇಳಿಸ್ತವ್ರೆ, ಖಾರ ಗೊತ್ತಾಗುತ್ತೆ ಆಮೇಲೆ. ಹಂಗೆ ಇಷ್ಟ ಅಂದ್ರೆ ನೋಡಿ ಗೈಸ್. ಫೈನಲಿ ಈಗ ನಂದು ಮೀಲ್ಸ್ ಆಯಿತು. ನಮ್ಮ ಮನೆಯವರು ಗ್ಯಾಪಲ್ಲಿ ಬಂದ್ಬಿಟ್ರು ನೋಡಿ. ಇಲ್ಲಿ ಇದು ನಮ್ಮ ಚಿಕ್ಕಪ್ಪ ಮಗ, ಸ್ವಲ್ಪ ಸೈಡ್, ಬಾಗಲಕೋಟೆಯಿಂದ ಬಂದಿರೋದು. ನಾನು ಅವ್ನು ನೋಡಿ ಗುರ್ತಿಡಿದಿಲ್ಲ ಗೈಸ್. ಅವ್ನು ನೋಡಿ ಎಷ್ಟೋ ವರ್ಷ ಆಯಿತು, 3-4 ವರ್ಷ ಆಯಿತು. ಅವ್ನು ಚಿಕ್ಕೂರ್ಗ ಬಂದ. ಇಲ್ಲ ನೆಮ್ಮದಿಯಾಗಿ ತಿನ್ಕೊಂಡು ಕೂತಿದ್ದೆ ಗೈಸ್. ಖಾರ ಇದೆ ಅಷ್ಟು ಪುಸ್ಸು ಅಂದ್ಕೊಂಡು ತಿನ್ಕೊಂಡು ಕೂತಿದ್ದೀನಿ. ಬಂದು ಡ್ಯಾಶ್ ಹೊಡೆದ್ರು ನಮ್ಮ ನೋಡಿ. ಈ ಪ್ಯಾಂಟಿಗೆ ಏನೋ ಪ್ರಾಬ್ಲಮ್ ಇದೆ. ಮೊನ್ನೆ ದುಬೈಲಿ ಮೊನ್ನೆ ಕಾಫಿ ಬಿದ್ದಿತ್ತು ದುಬೈಲಿ, ಇವಾಗ ಪಾಯಸ ಬಿತ್ತು.
ಯಾಕೆ ನಮ್ಮ ಅಮ್ಮ ಹಂಗೆ ಮಾಡ್ತಾರೋ? ನಾನಲ್ಲ ನೀನು ಬೀಳ್ಸ್ಕೊಳಿದ್ದು. ಹಿಂಗೆ ತಿಂತಿದ್ರೆ ಕೈ ಹಿಂಗೆ ಕಲ್ಲಿದ್ರೆ ಬೀಳಲ್ವ? ಹಿಂಗೆ ತಿಂತಾರ ಕೈ ಹಿಂಗೆ ತಿಂತಾರ ಶವರ್ಮಾ ಮಾಡಿ ಅಂತ ಹಿಂಗೆ ತಿನ್ನೋದಲ್ವ? ಹಿಂಗೆ ತಿನ್ನೋದು. ಶವರ್ಮಾ ರೈಸ್ ನಮ್ಮ ಸ್ಯಾಂಡ್ ಫುಲ್ ಸರ್ವ್ ಮಾಡ್ತೀವಿ. ನೀಟಾಗಿ ಸರ್ವ್ ಮಾಡಿ ಪ್ಲೀಸ್. ಪತ್ತಾನಿ ನಮ್ಮ ಅಪ್ಪ ಅಮ್ಮದು ಮೀಲ್ಸ್ ಬಂತು ನೋಡಿ. ಸ್ಟವ್ ಏನದು ಬಟರ್ ಚಿಕನ್ ಅಪ್ಪ ಅದು. ಬಟರ್ ಚಿಕನ್ ರೋಟಿ ನೋಡಿ ಹೆಂಗೆ ತಿಂತಾರೆ ಖುಷಿಯಾಗಿ ನಮ್ಮ ಅಪ್ಪ. ನೆನ್ನೆ ತಾನೇ ಸ್ಟವ್ ಬಂದು ಎಷ್ಟು ಹೇಳೋದ್ರು ನೋಡಿ. ಹೇಳಿದ್ರು ತಿನ್ನಿ ನೀವು. ಅವ್ರು ಹೇಳೋದು ಹೇಳ್ತಾರೆ, ನೀವು ತಿನ್ನಿ. ನೀವು ತಿನ್ನಿ, ನಾಚ್ಕೊಬೇಡಿ, ತಿನ್ನಿ. ಏನವ್ರೆ ನಾಚ್ಕೊಳ್ಳೋಕ್ಕೆ ಹೋಗಬೇಡಿ. ಇಲ್ಲಿ ನೋಡಿ 1 ಸೆಕೆಂಡು, ನಾಚ್ಕೊಳ್ಳೋಕ್ಕೆ ಹೋಗಬೇಡಿ, ತಿನ್ನಿ. ರೈಸ್ ತಿಂದಿದ್ದಾಯ್ತು. ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ನಮ್ಮ ಅಕ್ಕವ್ರೆಲ್ಲ ಇನ್ನೂ ತಿಂತಾ ಇದ್ದಾರೆ. ನನ್ನ ಪಾಡಿ ದುಡ್ಡಾಗ್ತೀನಿ. ನಮ್ಮ ಅಕ್ಕ ಬಿಲ್ ಕಟ್ ಬರ್ತಾಳೆ. ದೇವತೆ ನಮ್ಮ ಅಕ್ಕ, ದೇವತೆ ನನ್ನ ದೇವತೆ. ಬನ್ನಿ ಗೈಸ್ ಹೋಗೋಣ. ಲೆಟ್ಸ್ ಗೋ. ಬಾಯ್. ಥ್ಯಾಂಕ್ ಯು ತುಂಬ. ಟಿಕ್ಕ ನಮ್ಮ ಮನೆಯವ್ರು ನೋಡಿ ಟಿಕ್ಕೆಲ್ಲ ತಿಂತವ್ರು. ಚಿಕನ್ ಟಿಕ್ಕ. ಬಿಲ್ ಅವ್ರು ಪೇ ಮಾಡಿ. ಥ್ಯಾಂಕ್ ಯು. ಓಕೆ ಸೀಮಾ, ಬಿಲ್ ಪೇ ಮಾಡಿಬಿಡಿ. ಬಾಯ್. ಈ ಥರ ಯಾರು ಬಕ್ರಗಳು ದಿನ ಸಿಕ್ಕಿದ್ರೆ ದಿನ ಲಂಚ್ ಡಿನ್ನರ್ ಬ್ರೇಕ್ಫಾಸ್ಟಿಗೆ ಹಿಂಗೆ ಟ್ಯಾಕ್ಸ್ ಹಾಕೊಂಡು ಬದುಕ್ಬೋದು. ಬಿಡ ತೊಗೋತಾ ಇದ್ದೀನಿ. ನಮ್ಮ ಅಕ್ಕನ ಕೊಡೋ ತೋರಿಸ್ಬಿಟ್ಟು ಹೋಗ್ಬಿಡ್ತೀನಿ. ಅವ್ರು ಕೊಡ್ತಾರೆ ದುಡ್ಡನ್ನ ಅಂತ. ನಾವೇ ಕೊಡ್ಬೋದು. ಅಸಲಿಯೇ ಇಷ್ಟು ಕೇಸರ್ಗೆ ಅಮ್ಮಮ್ಮ ಅಂದರೆ ಒಂದು 20,000 ಚಾರ್ಜ್ ಮಾಡ್ತಾರೆ. ತೊಳಿ ನಾಳೆ ಡೈರೆಕ್ಟ್ ಶುರು ಬೇಸ್ ನಂದು. ಗೊತ್ತು ಬೈಕೊಂಡ್ರಿ ನೀವು ಅಂತ. ಇರಲಿ ಬೈಕೊಳ್ಳಿ. ಅಲ್ಲಿ ಗೆಟ್ ಬ್ಯಾಕ್ ಆನ್ ಟ್ರ್ಯಾಕ್. ನಮ್ಮ ಎಕ್ಸು ಫುಲ್ಲು ಗಲೀಜಾಗ್ಬಿಟ್ಟಿತ್ತು. ಅದಕ್ಕೆ ವಾಶಿಗೆ ಬಿಟ್ಬಿಟ್ಟು ನಡ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಹೋಗೋಣ. ಗೈಸ್ ಫೈನಲಿ ಮನೆಯಿಂದ ಹೊರಟು ಈಗ ಕಾರ್ನ ರಿಸೀವ್ ಮಾಡ್ಕೊತಾ ಇದ್ದೀವಿ. ವಾಶ್ ಆಗಿದೆ, ಕ್ಲೀನಾಗಿ ಸಕ್ಕದಾಗ ನೋಡಿ ಹೆಂಗೆ ಕಾಣ್ತಿದೆ ಕಾರ್. ನಂದು ಕ್ರೇಜಿಯಾಗಿ ಕಾಣ್ತಿದೆ. ಅದು ತೊಗೊಂಡು ಈಗ ಮನೆ ನೋಡೋಕೆ ಹೋಗಬೇಕು. ನಮಗೊಂದು ಮನೆ ಸಿಕ್ಕಿದೆ. ಅದು ನಮ್ಮ ಅಪ್ಪ ಅಮ್ಮ ಹೋಗಿ ನೋಡಿದ್ರು, ನಾನು ನೋಡಿರಲಿಲ್ಲ. ಸ್ವಲ್ಪ ಚೆಕ್ ಮಾಡಿ ಇಷ್ಟ ಆದರೆ ಮುಂದಿನ ಸ್ಟೆಪ್ ತೊಗೊಳ್ಳೋಣ. ಬನ್ನಿ ಹೋಗೋಣ. ಗೈಸ್ ಫೈನಲಿ ನಮ್ಮಮ್ಮ ನಮ್ಮ ಅಪ್ಪ ನಮ್ಮ ಅಕ್ಕನೂ ಬಂದಳು. ಈಗ ಹೋಗ್ತಾ ಇದ್ದೀವಿ ನಮ್ಮ ಜಾಗ ನೋಡೋಕ್ಕೆ ಹೆಂಗಿದೆ ಮನೆ ಅಂತ. ತೆರ್ಚ್ಕೊ. 3 ಸರಿ ನೋಡ್ಕೊಂಬಂದು ಮನೇನ. ಅಡ್ರೆಸ್ ಗೊತ್ತಿಲ್ಲ ಅವ್ರಿಗೆ. 3 ಜನಕ್ಕೂ ನೀವಿಬ್ಬರು ನೋಡೇ ಇಲ್ವಾ? ನಮ್ಮ ಅಪ್ಪ 3 ಸರಿ ನೋಡಿರೋದಂತೆ. ನಮ್ಮ ಅಪ್ಪನೇ ಮರ್ತೋಗ್ಬಿಟ್ಟು. ಸ್ಟ್ರೇಟ್ ಹೋಗು. ಹಾಂ ಇದೆ ಅಲ್ಲೇ ಹೋಯ್ತಲ್ಲ ಹಿಂದೆನಾ? ಹಿಂದೆನೆ ಹಿಂಗೂ ಹೋಗ್ಬೋದು. ಎಲ್ಲಿದೆ ಸ್ಕೂಲ್ ಅದು? ಅದೇ ಮುಂದೆ ಆ ರೋಡೇ ಬೇರೆ ಪಾಪ. ಅದೇ ಹಂಗೆ ಬಂದು ಮುಂದೆ ಕರ್ಕೊಂಡು ಹೋಗಿಲ್ವಾ? ಅವ್ರು ಮುಂದೆ ಕರ್ಕೊಂಡೋಗಿ ರೈಟ್ ಟರ್ನಿಂಗ್. ಫಿಫ್ತ್ ಕ್ರಾಸ್ ಇಲ್ಲ ಪಾಪ. ಮುಂದೆ ಡೆಡ್ ಎಂಡ್ ಹೋಗಿ ಇಲ್ಲಿ ಸ್ಟ್ರೈಟ್ ಹೋಗಿ ಮುಂದೆ ಹೋಗಿದ್ ನಾವು. ಅಯ್ಯೋ ಗೊತ್ತು, ಕುತ್ಕೊಳ್ರಿ. ನಾ ಕರ್ಕೊಂಡು ಹೋಗ್ತೀರಿ. ಈಗ ಆಯ್ತು, ರೈಟ್ ಜಾರೆ ಸಿಕ್ಕಿಲ್ಲ ಅಂದ್ರೆ ಆಯ್ತು. ಇವಾಗ ನಿಮ್ಗೆ ಫಿಫ್ತ್ ಕ್ಲಾಸ್ ಅಂತ ಹೇಳಿದ್ರು. ಈಗ ಸ್ಟ್ರೈಟಾ? ರೈಟ್ ಮುಂದೆ. ಯಾವ ರೈಟ್? ಇಲ್ಲೇ ಇದೆ ನೋಡ. ಇದು ಅಲ್ಲೇ. ಯಾಕಪ್ಪ ನೀವು 3 ಜನ ಹಿಂಗ್ ರೋದ್ನೆ ಹೇಳ್ತಾ ಇದ್ದೀರಾ? ನನ್ನ ಮಕ್ಕಳು ರೈಟ್ ಸ್ಟ್ರೈಟ್ ಇಲ್ಲೇ ಇದೆ ಅಂತೀರಾ, ಮತ್ತೆ ಸುತ್ತಿಸ್ತಿದ್ದೀರಾ. ಬಿಟ್ಟು ಇವ್ರು ಕರ್ಕೊಂಡು ಹೋದ್ರೆ ಅಷ್ಟೇ. ನೀವೇನು ಮಧ್ಯಾಹ್ನ ಏನ್ ಮಾಡಿದ್ರಿ? ಬಾರಿ ಮಧ್ಯಾಹ್ನ ಹೆಂಗ ರೋಡಲ್ಲಿ ಕೂರ್ಸಿರ್ಲಿಲ್ವಾ ಅಲ್ಲಿ? ಅವ್ರು ಹುಡ್ಕೊಂಡ ಏನ್ ಹೋರು ಗಲ್ಲಿನ ಹೊಡ್ಕೊಂಡ್ ಬಂದವ್ರೆ. ಹೋಗಿ ನಮ್ ಕೂರ್ಸ್ಬಿಟ್ಟಿ ಅದ್ ಹೇಳಲ್ಲ. ಕಾರ್ ಇಳಿಸ್ಬಿಟ್ಟು ರೋಡಲ್ಲಿ ಕೂರ್ಸ್ಬಿಟ್ಟು. ಯಾಕಪ್ಪ ಕಾರಿಂದ ಇಳಿಸ್ಬಿಟ್ರಿ? ಅವ್ರು ರೀಲ್ಸ್ ಮಾಡಿಲ್ವಾ ಅಲ್ಲಿ? ಓ ರೀಲ್ಸ್ ಮಾಡ್ತಿದ್ದೀರಾ? ಇಳಿಸಿದ್ಮೇಲೆ ರೀಲ್ಸ್ ಮಾಡಿದ್ದು ಅದು. ಇವಾಗ ಗೊತ್ತಾಯ್ತು ನೀವ್ ಹೆಂಗೆ ಮಮ್ಮಿ ಜೊತೆಗೆ ಹೆಂಗ್ ಮಾತಾಡ್ತೀರಾ ಅಂತ. ಅವ್ರೇ ಕಲ್ಸಿರೋದು ನನಗೆ. ಯಾರು ಕಲ್ಸಲ್ಲ, ನೀವೇ ಕಲಿಯೋದು. ನಾನೇ ಕಲ್ತಿರೋದು. ಗೊತ್ತಾಯ್ತಾ ಹೆಂಗೆ ಪ್ಲೇಟ್ ಚೇಂಜ್ ಮಾಡ್ತಾರೆ? ಮುಂದೆ ರೈಟ್ ತಗೊಂಬ ಇಲ್ಲಿ. ಸೊ ಬಂದಿದ್ದೀವಿ ಬಿಲ್ಡಿಂಗಿಗೆ, ನೋಡೋಣ ಹೆಂಗಿದೆ ಮನೆ. ಸೊ ಕೆಳಗಡೆ ಹಾಲು ಮತ್ತು 2 ರೂಮ್ ಇದೆ, ಮತ್ತು ಮೇಲ್ಗಡೆ ಇದೆ ಇದು ಇನ್ನೊಂದು
ಸ್ಮಾಲ್ ಬೆಡ್ರೂಮ್ ಮತ್ತು ಇನ್ನೊಂದು ಬೆಡ್ರೂಮ್ ದೊಡ್ಡದು. ಇನ್ನೊಂದು ಬಾಲ್ಕನಿ ಥರ ಇದೆ ಜಾಗ. ಮೊನ್ನೆ ನೋಡಿದ್ವಿ ಇಲ್ಲಿ ಒಂಚೂರು ಬೆಂಗಳೂರು ವೆದರ್ ತುಂಬ ಕ್ರೇಜಿ ಆಗ್ಬಿಟ್ಟಿದೆ ಇವತ್ತು. ಸಡನ್ ಆಗಿ ಮಳೆಲ್ಲ ಶುರು ಆಗ್ಬಿಟ್ಟು ಒಂಥರ ಸಖತ್ತಾಗಿದೆ ವೆದರ್ ಬಗ್ಗೆ ಕಂಪ್ಲೇಂಟ್ ಇಲ್ಲ. ವೆದರ್ ಹಿಂಗಿರೋದಕ್ಕೆ ನನಗೆ ಮನೆ ಫುಲ್ ಒಂಥರ ಕತ್ಲು ಫೀಲ್ ಆಯಿತು. ಅದು ಡೇಟ್ ನನಗೆ ಲೈಟ್ ಟೈಮ್ ಏನು, ನಂಗೆ ಮನೇಲಿ ಲೈಟ್ ಇರಬೇಕು. ಲೈಟ್ ಇಲ್ಲ ಅಂದರೆ ನನಗೆ ಅಭ್ಯಾಸ ಇಲ್ಲ, ಒಂಥರ ಆಗ್ಬಿಡುತ್ತೆ ನೆಗೆಟಿವ್ ಫುಲ್ಲು. ಸೊ ಅದಕ್ಕೆ ನೋಡೋಣ, ಡೇ ಟೈಮ್ ಒಂದ್ಸರಿ ನೋಡಬೇಕು. ಬಟ್ ಚೆನ್ನಾಗಿದೆ ಮನೆ, ಸಖತ್ತಾಗಿ ದೊಡ್ಡದಾಗಿದೆ. ಅಪ್ಪ ಗೈಸ್ ಹೆಂಗೆ ನಿಂತಿದ್ದೀವಿ ಅಂದರೆ 15 ನಿಮಿಷದಿಂದ ನೋಡಿ ಹೆಂಗೆ ನಿಂತಿದ್ದೀವಿ. ಆ ಕಡೆಯಿಂದ ಬ್ಲಾಕ್, ಈ ಕಡೆಯಿಂದ ಬ್ಲಾಕ್, ಆ ಕಡೆಯಿಂದ ಬ್ಲಾಕ್. ಒಬ್ಬರು ಪೇಷನ್ಸ್ ಇಲ್ಲ ನೋಡಿ ಹೆಂಗೆ ನುಗ್ತಾರೆ. ದುಬೈಲಿ ಒಂದು ದಿನ ಹಿಂಗೆ ನೋಡಿಲ್ಲ ನಾನು. ದುಬೈಲಿ ಪೊಲೀಸ್ ಭಯ ಜಾಸ್ತಿ, ಸ್ಟ್ರಿಕ್ಟ್ ಫೈನ್ ಭಯ. ಮೇನ್ ದುಬೈಲಿ ಫೈನ್ ಭಯ ಜಾಸ್ತಿ. ಒಂದೊಂದು ಫೈನೇ 5-6 ಲಕ್ಷ ಇದೆ. 50,000, 80,000, 1 ಲಕ್ಷ ಹಿಂಗೆಲ್ಲ ನಿಂತ್ಕೊಂಡ್ರೆ ಮೇನ್ ರೋಡಲ್ಲಿ ಫೈನ್ ಟಿಕೆಟ್ ಅಂತ ಬೀಳುತ್ತೆ. खत्म, बाय बाय, टाटा, गुड बाय, गया.